ಚಿಗರಾಪುರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ. ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಚಿಗರಾಪುರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಗುರುವಂದನಾ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಘಟ್ಟಗುಡಿ ಪ್ರಾಂಶುಪಾಲರಾದ ಮೋಹನ್ ಸಿಂಗ್, ದೇವರಾಯ ಸಮುದ್ರ ಪ್ರಾಂಶುಪಾಲರಾದ ಅಬ್ದುಲ್ ನವೀದ್ ರವರು ಹಾಗೂ ಚಿಗರಾಪುರ ಪ್ರಾಂಶುಪಾಲರು ಭಾರತಿ ಎಂಬಿ ರವರು ಚಾಲನೆ ನೀಡಿದರು. ಈ ವೇಳೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳಿಗೆ ನಮಿಸಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಭಾಷಾ ಶಿಕ್ಷಕರಾದ ಮಂಜುನಾಥ್ ಟಿಎಂ, ಆಂಗ್ಲ ಭಾಷಾ ಶಿಕ್ಷಕರಾದ ವಿಜಯ್ ಕುಮಾರ್ ಎಂ, ಹಿಂದಿ ಭಾಷಾ ಶಿಕ್ಷಕರಾದ ರವಿ ಡಿಸಿ, ಸಮಾಜ ವಿಜ್ಞಾನ ಶಿಕ್ಷಕರಾದ ಗಂಗಾಧರ್ ಎಸ್ಕೆ, ವಿಜ್ಞಾನ ಶಿಕ್ಷಕರಾದ ಚಲಪತಿ ಬಿಎಂ, ಗಣಿತ ಶಿಕ್ಷಕರಾದ ವಿಜಯ್ ಕುಮಾರ್ ಎಂಆರ್, ದೈಹಿಕ ಶಿಕ್ಷಕರಾದ ವಿಜಯ್ ಕುಮಾರ್ ಸಿಎಂ, ಎಫ್ಡಿಎ ಶಾಂತಮ್ಮ ಹಂಗಾರಿಮಠ, ಸ್ಟಾಫ್ ನರ್ಸ್ ಆದ ಸಕಿಲ ಉಲಗಮ್ಮ ಹಾಗೂ ಬೋಧಕೇತರ ಸಿಬ್ಬಂದಿ ಹಾಗೂ ಪೋಷಕರು ಉಪಸ್ಥಿತರಿದ್ದರು. చేసింది జీవ ఆనందమనే రంగులనే అద్దింది జీవ మమకారమనే మక్కంపై వేసింది జీవ జీవలోని గొప్పతనం తెలుసుకో ఈ జీవ కట్టి ఆడతనం తెలుసుకో పూజ చేస్తే గుడి వదిలి దిగి వచ్చుండేవాడు ఎంకి కట్టుతో పొలం పనులు చేస్తే శ్రీలక్ష్మి కురిపించు పంటలు జారు కట్టుతో పడక తింట చేరితే గుండె జారి చూస్తాడు పురుషుడు నిండు కట్టుతో తడి చెడుతుంటే దండాలే పెడతాడు అందరూ అన్నం తిన్న తదుపరి నీ ఇంటిని తుడిచేది కన్నీరై ఉన్నప్పుడు నీ చెంపలు తడివేది చిన్న చీర కొంగులు కన్న తల్లి ఉన్నది చీరలోని గొప్పతనం తెలుసుకో కట్టి ఆడతనం తెలుసుకో
కవితలకు సారపోసి పంపేది భారతీయ సంస్కృతిని సగర్వంగా చాటేది మన జాతీయ జెండాకు సమానంగా నిలిచేది చీరలోని గొప్పతనం తెలుసుకో ఈ చీర కట్టి ఆడతనం తెలుసుకో సింగారమనే రంగుతో చేసింది చీర ఆనందమనే రంగులనే కట్టింది చీర మమకారమనే మక్కం పెట్టేసింది చీర చీరలోని గొప్పతనం తెలుసుకో ఈ చీర కట్టి ఆడతనం తెలుసుకో
ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪರಿಶಿಷ್ಟ ಜಾತಿ ತ್ರಿಪರ್ಗವನ್ನು ಕೂಡಾಗಿರುತ್ತದೆ ಚಿಗ್ರಾಪುರ. ಈ ಶಾಲೆಯನ್ನು 2017-18ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ಬರುವಂತೆ ಮಂಜೂರಾತಿ ಮಾಡಿ ಆದೇಶಿಸಲಾಗಿರುತ್ತದೆ. ಅದರಂತೆ ಸುಧರಿ ವಸತಿ ಶಾಲೆಯನ್ನು ದಿನಾಂಕ 1/7/2017 ಬೇಟಮಂಗಲದ ಗಂಗಾ ಕಲ್ಯಾಣ ಮಂಟಪದಲ್ಲಿ 50 ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವ ಮೂಲಕ ಬಾಡಿಗೆ ಕಟ್ಟಡದಲ್ಲಿ ಅದಕ್ಕೆ 50 ವಿದ್ಯಾರ್ಥಿಗಳಿಗೆ ಮಂಜೂರಾತಿ ಸಂಖ್ಯೆ ಇರುತ್ತದೆ. ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಮಾತ್ರ ವಿದ್ಯಾರ್ಥಿಗಳ ಮಂಜೂರಾತಿ ಸಂಖ್ಯೆ 60 ಆಗಿರುತ್ತದೆ. ಸಹ ಶಿಕ್ಷಣದ ಶಾಲೆಗಳಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ 1:1 25 ಬಾಲಕರು 25 ಗರ್ಲ್ಸ್ ಈ ರೀತಿ ಸಮಾನ ಅನುಪಾತದಲ್ಲಿ ದಾಖಲಾತಿಯನ್ನು ಕೆಇಎ ಅವರು ಆಯ್ಕೆ. ನೀವು ದುಡಿತಾ ಇಲ್ಲ, ನಿಮ್ಗೆ ಎಲ್ಲಿಂದ ಬರುತ್ತೆ ದುಡ್ಡು, ಬೇಡಪ್ಪ ಟೈಮ್ ಬೇರೆ ಇಲ್ಲ, ನೆಕ್ಸ್ಟ್ ಇಯರ್ ಮಾಡೋಣ ಅಂತ ನಾನು ಎಷ್ಟು ಹೇಳಿದ್ರು ಮಕ್ಕಳು ಪಟ್ಟು ಹಿಡಿದು ಇಲ್ಲ ಮೇಡಮ್ ನಾವ್ ಮಾಡ್ಲೇಬೇಕು, ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ಬಿಟ್ಟು ಮೊನ್ನೆ ಕೂಡ ಹೇಳಿದೀನಿ, ಬೇಡ ಕಣ್ರೋ ನಿಮ್ಗೆ ಏನಾದ್ರು ಕಷ್ಟ ಆದ್ರೆ ಬೇಡಪ್ಪ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳಿದ್ರು ಕೂಡ ಇಲ್ಲ ಮೇಡಮ್ ನಾವೆಲ್ಲ ಅರೇಂಜ್ ಮಾಡ್ತೀವಿ, ನೀವು ದಯವಿಟ್ಟು ನಮ್ಗೆ ಅವಕಾಶ ಕೊಡಿ ಮೇಡಮ್ ಅಂತ ತುಂಬಾ ಚೆನ್ನಾಗಿ ಅವರು ಹೇಳಿದ್ರು. ಅದೇ ರೀತಿ ಚೆನ್ನಾಗಿ ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಮತ್ತೊಮ್ಮೆ ತುಂಬಾ ಹೃದಯಪೂರ್ವಕ ವಂದನೆಗಳು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮಕ್ಕಳೇ, ನಾವು ಗುರುವಂದನಾ ಕಾರ್ಯಕ್ರಮ ಭಾಗ 1 ಬೆಳಗ್ಗೆಯಿಂದ ಇದುವರೆಗೂ ನಡೆದಿದೆ. ಈಗ ಅದಕ್ಕೆ ಆಗಮಿಸಿರುವ ಎಲ್ಲ ಮುಖ್ಯ ಅತಿಥಿಗಳು, ದೇವರಾಯ ಸಮುದ್ರ ಪ್ರಾಂಶುಪಾಲರು ನವೀನ್ ಸರ್, ಜೊತೆಗೆ ಈ ಶಾಲೆಯನ್ನ ಮೊದಲು ಪ್ರಾರಂಭ ಮಾಡಿದಂತಹ ಮೋಹನ್ ಸಿಂಗ್ ಸರ್, ಜೊತೆಗೆ ಇಲ್ಲಿ ಕೆಲಸ ಮಾಡಿ ಬಿಟ್ಟು ಹೋಗಿರ್ತಕ್ಕಂಥ ನಮ್ರತಾ ಮೇಡಮ್, ಆಂಜನಪ್ಪ ಸರ್, ಗುಣವಂತ ಸರ್, ಇನ್ನು ಸಬ್ಬ ಸರ್, ಅರುಣ್ ಸರ್, ಆಮೇಲೆ ಬೇರೆ ಬೇರೆ ಎಲ್ಲ ಸರ್ಗಳು ಸಹ ನಮ್ಮ ಕರೆಗೆ ಹೋಗ್ಬಿಟ್ಟು ವಿದ್ಯಾರ್ಥಿಗಳ ಕರೆಗೆ ಹೋಗ್ಬಿಟ್ಟು ಸ್ಪಂದಿಸಿ ಇಲ್ಲಿವರೆಗೂ ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೂ ಗಣ್ಯರಿಗೂ ಎಲ್ಲರಿಗೂ ಸಹ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಭಾಗ 2ರ ಕಾರ್ಯಕ್ರಮದ ಅನ್ವಯ ಶಾಲಾ ವಾರ್ಷಿಕೋತ್ಸವನ ಹಮ್ಮಿಕೊಂಡಿದ್ದೀವಿ. ಶಾಲಾ ವಾರ್ಷಿಕೋತ್ಸವದಲ್ಲಿ ವರ್ಷ ಪೂರ್ತಿ ಏನು ಶಾಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ನಡೆದಿದೆ, ಪಠ್ಯ ಸಹ ಪಠ್ಯ ಚಟುವಟಿಕೆಗಳು ಏನಿದೆ ಅದರ ಒಂದು ವಾರ್ಷಿಕ ವರದಿಯನ್ನ ಸಹ ನಾವು ಈಗ ಅರಿವು ಮಾಡ್ಕೊಡ್ಬೇಕಾಗುತ್ತೆ. ಜೊತೆಗೆ ಈಗ ಕೆಲವು ಗಣ್ಯರು ಬೇಗ ಹೊರಡೋ ಒಂದು ಪ್ರೋಗ್ರಾಮ್ ಇರೋದ್ರಿಂದ ಅಥವಾ ಪೋಷಕರು ಸಹ ತುಂಬಾ ದೂರದಿಂದ ಬಂದಿರೋರು ಏನಾದ್ರೂ 6 ಗಂಟೆ ಒಳಗಡೆ ಹೋಗ್ಬೇಕು ಅನ್ನೋ ಮನಸ್ಸಿರೋದ್ರಿಂದ ವಾರ್ಷಿಕೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರೇನೆ ಆ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕಳೆ ಒಂದು ಆಸಕ್ತಿ ಇರುತ್ತೆ. ಹಾಗಾಗಿ ಮೊದಲಿಗೆ ಎಲ್ಲರ ಒಂದು ಕೋರಿಕೆಯ ಮೇರೆಗೆ ಮೊದಲಿಗೆ ಒಂದು ಡ್ಯಾನ್ಸ್ ಅನ್ನ ಒಂದು 2-3-4 ಡ್ಯಾನ್ಸ್ ಅನ್ನ ನಿಮಗೋಸ್ಕರ ನೃತ್ಯ ಪ್ರದರ್ಶನಗಳನ್ನ ಮಾಡಿ ಅನಂತರ ಶಾಲಾ ವಾರ್ಷಿಕ ವರದಿಯನ್ನ ಓದಲು ಕಾರ್ಯಕ್ರಮವನ್ನ ಬಯಸುತ್ತೇವೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಶಿಸ್ತಿನಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಲ್ಲರೂ ಸಹ ಸಹಕರಿಸಬೇಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಮಾತನಾಡಲು ಬಯಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ವಿದ್ಯಾರ್ಥಿಗಳಿದ್ದಾರೆ. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್. ಈ 3 ಬ್ಯಾಚಿನ ವಿದ್ಯಾರ್ಥಿಗಳು ಅದರಲ್ಲಿ ತಂಡದ ನಾಯಕರಾದಂತಹ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಗಳಾದಂತಹ ನಿತಿನ್ ಮತ್ತೆ ಪುನೀತ್. ಇವರ ನೇತೃತ್ವದಲ್ಲಿ ಆ ಮಕ್ಕಳು ಆಗಾಗ ನಮ್ಮ ಶಾಲೆಗೆ ಆಗಮಿಸ್ತಾ ಇದ್ರು. ಬಂದಂತ ಸಂದರ್ಭದಲ್ಲಿ ದೇವರಾಯ ಸಮುದ್ರದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನ ತುಂಬಾ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ. ಅದರ ಅನುಷ್ಠಾನವಾಗಿ ನಮ್ಮ ವಿದ್ಯಾರ್ಥಿಗಳಿಗೂ ಅರಿವಾಗಿದೆಯೋ ಏನೋ, ಮತ್ತೆ ನಮ್ಮ ಮೊದಲನೇ ಬ್ಯಾಚ್ ವಿದ್ಯಾರ್ಥಿಗಳು ನಿಜಕ್ಕೂ ತುಂಬಾ ಬುದ್ಧಿವಂತರು, ಗುಣವಂತರು. ಅವರು ಎಲ್ಲಾ ರೀತಿಯಲ್ಲಿ ಶಿಸ್ತುಬದ್ಧರಾಗಿದ್ರು ಮಕ್ಕಳು. ನಿಜವಾಗ್ಲೂ ನಾವು ಈ ಶಾಲೆಗೆ ಬಂದಾಗ ಇವರು ಏನಂದ್ರೆ ಎಲ್ಲಾ ಮಕ್ಕಳು ಬಂದ್ಬಿಟ್ಟಿದ್ದಾರೆ, ಡಲ್ ಮಕ್ಕಳೆಲ್ಲ. ಇವ್ರನ್ನ ಹೆಂಗಪ್ಪ ರಿಸಲ್ಟ್ ಇಂಪ್ರೂವ್ ಮಾಡೋದು, ಹೇಗೆ 10th ರಿಸಲ್ಟ್ ತರಿಸೋದು ಅಂತ ತುಂಬಾ ನಮ್ಗೆ ತಲೆ ಕೆಟ್ಟೋಗಿತ್ತು. ಆದ್ರೆ 10th ಬಂದ್ಮೇಲೆ ಆ ಡಲ್ ಇದ್ರು ಕೂಡ ಮಕ್ಕಳು ಎಷ್ಟು ಶಿಸ್ತಾಗಿ ಕೂರ್ಸ್ಬಿಟ್ರೆ ಟೀಚರ್ ಇರ್ಲಿ ಇಲ್ಲದೆ ಹೋಗ್ಲಿ ತಲೆ ಒಗ್ಗಿಸಿದ್ರೆ ತಲೆ ಎದ್ದಿರ್ಲಿಲ್ಲ ಆ ಮಕ್ಕಳು. ಆ ಮಕ್ಕಳನ್ನ ನಿಜವಾಗ್ಲೂ ನಾವು ತುಂಬಾ ಹೊಡೆದಿದ್ದೀವಿ, ತುಂಬಾ ಬೈದಿದ್ದೀವಿ. ಹೇಗಂದ್ರೆ ಮಕ್ಕಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರ್ತಾರೆ. 45 ವಿದ್ಯಾರ್ಥಿಗಳು ಪಾಸ್ ಆಗಿ ನಮ್ಗೆ ಶೇಕಡಾವಾರು 100% ರಿಸಲ್ಟ್ ಬಂದಿರ್ತದೆ. ಹಾಗೆ
ಹಾಗೆಯೇ 22-23ನೇ ಸಾಲಿನಲ್ಲಿ 50 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರ್ತಾರೆ. ಸೊ 50 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. ಅಲ್ಲಿ ಸಹ ನಮಗೆ 100% ರಿಸಲ್ಟ್ ಬಂದಿರ್ತದೆ. ಹಾಗೂ 2023-24ನೇ ಸಾಲಿನಲ್ಲಿ ಪರೀಕ್ಷೆ 1, 2, 3 ಅಂತ SSLC ಪರೀಕ್ಷೆಗಳನ್ನು ನೀಡಲಾಗಿದೆ. ಈ ಪರೀಕ್ಷೆ ಒಂದರಲ್ಲಿ 49 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರ್ತಾರೆ, 45 ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ, 91.83% ಬಂದಿರುತ್ತೆ. ಹಾಗೆ ಪರೀಕ್ಷೆ 2ರಲ್ಲಿ 4 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿರ್ತಾರೆ, 4 ವಿದ್ಯಾರ್ಥಿಗಳು ಸಹ ಪಾಸ್ ಆಗಿರ್ತಾರೆ. ಒಟ್ಟಾರೆಯಾಗಿ 49 ವಿದ್ಯಾರ್ಥಿಗಳು ಸಹ 23-24ನೇ ಸಾಲಿನಲ್ಲಿ 100% ರಿಸಲ್ಟ್ ಅನ್ನು ಪಡೆಯಲಾಗಿದೆ. ಹಾಗೆ ವರ್ಷವಾರು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ 2021-22ನೇ ಸಾಲಿನಲ್ಲಿ ರಂಜಿತ್ ಬಿ 583 ಅಂಕಗಳನ್ನು ಪಡೆದುಕೊಂಡು 93.28 ಫಲಿತಾಂಶವನ್ನು ಪಡೆದುಕೊಂಡು ನಮ್ಮ ಶಾಲೆಗೆ ಪ್ರಥಮವಾಗಿ ಬಂದು ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಹಾಗೆಯೇ 2022-23ನೇ ಸಾಲಿನಲ್ಲಿ ಪವನ್ ಎಸ್ ಎಂಬ ವಿದ್ಯಾರ್ಥಿಯು ಸಹ 584 ಅಂಕಗಳನ್ನು ಪಡೆದು 93.44% ಅನ್ನು ಪಡೆದುಕೊಂಡು ಈ ವಿದ್ಯಾರ್ಥಿಯು ಸಹ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಹಾಗೆಯೇ 2023-24ನೇ ಸಾಲಿನಲ್ಲಿ ಸಂದೇಶ್ ಕುಮಾರ್ ಎಸ್ ಎಂಬ ವಿದ್ಯಾರ್ಥಿಯು 590 ಅಂಕಗಳನ್ನು ಪಡೆದುಕೊಂಡು 94.40% ಅನ್ನು ತಗೊಂಡು ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಹೀಗೆ ಶಾಲೆಯ ಸಹಪಠ್ಯ ಚಟುವಟಿಕೆಗಳ ಸಾಧನೆಯನ್ನು ನೋಡೋದಾದ್ರೆ ವರ್ಷವಾರು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರವಾಗಿದೆ. ಜೊತೆಗೆ ಬೇರೆ ಸಹಪಠ್ಯ ಚಟುವಟಿಕೆಗಳಲ್ಲೂ ಸಹ ಇವರು ಸಾಧನೆಯನ್ನು ಮಾಡಿರುವುದನ್ನ ನಾವು ಈಗ ಗಮನಿಸಬಹುದು. ಕಬಡ್ಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ಹೆಣ್ಣು ಮಕ್ಕಳ ತಂಡ ರೂಪಶ್ರೀ ಮತ್ತು ತಂಡದವರು ಪ್ರಥಮವಾಗಿ ಸಾಧನೆಯನ್ನ ಮಾಡಿದ್ದಾರೆ. ಹಾಗೆಯೇ ಪ್ರತಿಭಾ ಕಾರಂಜಿ ಇತ್ಯಾದಿ ಒಂದು ಕಾರ್ಯಕ್ರಮಗಳಲ್ಲಿ ಜನಪದ ನೃತ್ಯ ತಾಲೂಕು ಮಟ್ಟದಲ್ಲಿ ಪಲ್ಲವಿ ಮತ್ತು ತಂಡ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆಯೇ ಅಭಿನಯ ಗೀತೆ ತಾಲೂಕು ಮಟ್ಟ ಅಖಿಲ್ ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ರಂಗೋಲಿ ಸ್ಪರ್ಧೆ ತಾಲೂಕು ಮಟ್ಟ ಪೂರ್ಣಿಮಾ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮಿಮಿಕ್ರಿಯಲ್ಲಿ ತಾಲೂಕು ಮಟ್ಟ ಸಾಯಿ ಕಿರಣ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪ್ರಾಚ್ಯ ಪ್ರಜ್ಞೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದಲ್ಲಿ ಲೋಕೇಶ್ವರಿ ಮತ್ತು ಯಶಸ್ವಿನಿ ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಶಾಲಾ ಶೈಕ್ಷಣಿಕ ಆಡಳಿತಾತ್ಮಕ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಶಾಲಾ ಪಂಚಾಂಗದಂತೆ ಮಾಹೆವಾರು ನಡೆಸಿ ಅವುಗಳ ಸಂಕ್ಷಿಪ್ತ ವಿವರವನ್ನು ಈ ಕೆಳಕಂಡಂತೆ ನೀಡಿದೆ. ಮೇ 2024 ದಿನಾಂಕ 29/5/2024ರಂದು ಶಾಲೆಯನ್ನು ಪುನರಾರಂಭ ಮಾಡಿ ಎಲ್ಲಾ ವಿದ್ಯಾರ್ಥಿಗಳನ್ನು ಶಾಲೆಗೆ ಸ್ವಾಗತವನ್ನು ಮಾಡಲಾಗಿದೆ. ಹಾಗೆಯೇ 24-25ನೇ ಸಾಲಿನ ದಾಖಲಾತಿ ಪ್ರಕ್ರಿಯೆಯನ್ನು ಸಹ ಆರಂಭಿಸಲಾಗುತ್ತದೆ. ಜೂನ್ ಮಾಹೆಯಲ್ಲಿ 4/6/2024ರಂದು ಸಮಗ್ರ ಸಿಬ್ಬಂದಿಗಳ ಸಭೆಯನ್ನು ಕರೆದು ಶಾಲಾ ಸಿದ್ಧತೆ, ಪಠ್ಯ, ಸಹಪಠ್ಯ ಚಟುವಟಿಕೆಗಳ ಆಯೋಜನೆ ಹಾಗೂ ಬೋಧಕೇತರ ಸಿಬ್ಬಂದಿಯನ್ನು ಕುರಿತು ಶಾಲೆಯ ಇತರೆ ಎಲ್ಲ ಸ್ವಚ್ಛತಾ ಕಾರ್ಯ, ಆಹಾರ ಇತ್ಯಾದಿ ಎಲ್ಲ ಒಂದು ಕೆಲಸಗಳನ್ನು ಸಿದ್ಧಪಡಿಸಿಕೊಳ್ಳಲು ಮುನ್ನೆಚ್ಚರಿಕೆ ಮತ್ತು ಪೂರ್ವಭಾವಿ ಸಭೆಯನ್ನ ಮಾಡಲಾಗಿರುತ್ತದೆ. ಶಾಲಾ ಹಂತದಲ್ಲಿ ವಿವಿಧ ಸಮಿತಿಗಳ ರಚನೆ ಮತ್ತು ಶೈಕ್ಷಣಿಕ ಆಡಳಿತಾತ್ಮಕ ಕಾರ್ಯಗಳ ಹಂಚಿಕೆಯನ್ನ ಮಾಡಲಾಗಿರುತ್ತದೆ. ದಿನಾಂಕ 5/6/2024ರಂದು ವಿಶ್ವ ಪರಿಸರ ದಿನದ ಆಚರಣೆಯನ್ನು ಆಯೋಜಿಸಿ ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಚರ್ಚಿಸಿ ಹಾಗೆಯೇ ಈ ಒಂದು ಪರಿಸರದ ಸಂರಕ್ಷಣೆ ಕುರಿತು ಒಂದು ಅರಿವನ್ನ ಮೂಡಿಸಲಾಗಿರುತ್ತದೆ.